ವರುಣ್ ಬಿಲೀವ್ ಯುವರ್ ಸೆಲ್ಫ್ ಅನ್ಕೊಂಡು ಸುಮ್ಮನೆ ಮೂವ್ ಆಗ್ತಿರೋದೆ. They are short. Yeah, hey guys. They are short. Did you really say that? Elder but short. Okay, ठीक है. One, two, ओ यार कोई कोई खोया हमारे समद मामा कोई कोई ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗ್ತದೆ, ಬ್ರೀತಿಂಗ್ ಪ್ರಾಬ್ಲಮ್ಸ್ ತುಂಬ ಬರುತ್ತೆ. ಅವ್ರು ನಮ್ಮದೇ ಪಾಸ್ ಬಂದ್ಬಿಟ್ಟು €200 ಅಪ್ರಾಕ್ಸಿಮೇಟ್ಲಿ 20,000 ಕಾಸ್ಟ್ ಆಗುತ್ತೆ. How was the trip? ಲೈಫ್ ಇಸ್ ಆಲ್ ಅಬೌಟ್ ಮೂಮೆಂಟ್ಸ್. Hey yo, what's up, what's up? Are you ready to whoop it up? Paint the town till you drop. Always a stop by the headshot. Wake up, wake up, wake up. What the heck, are you taking a nap? Get up, throw your hands up. Bump it up, bump it up. ಹಲೋ ಜಾತಿರತ್ನಾಲು. ಯಾರಿಗೂ ಕಾರ್ ಡಿಸೈನು ಕ್ರೇಜಿ ಆಗಿದೆ. ಜರ್ಮನಿಯಲ್ಲಿ ಪರ್ಮಿಷನ್ಸ್ ಈಸಿಯಾಗಿ ಸಿಗುತ್ತೆ, ಸೊ ಈಸಿಯಾಗಿ ಆಲ್ಟ್ರೇಷನ್ಸ್ ಮಾಡಿಸ್ಕೊತಾರೆ. ಸೊ ನಾವು ಈಗ ಇಲ್ಲಿ ಹ್ಯಾಂಬರ್ಗಿಂದ ಡಿಸಲ್ಟ್ರಾಫ್ಗೆ ಹೋಗ್ಬೇಕು, ಇನ್ನೊಂದು ಸ್ಟೇಟ್. ಅಪ್ರಾಕ್ಸಿಮೇಟ್ಲಿ 5 to 6 hours ಜರ್ನಿ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಜಾಯ್ನ್ ಆಗ್ತಾರೆ. ಸೊ ಅಲ್ಲಿಂದ ಬುಕ್ ಮಾಡಿದ್ದು. ಆನ್ ಟೈಮ್ ಟ್ರೈನ್ ಬಂತು. ಜರ್ಮನಿಲಿ ಏನಂದರೆ ಟ್ರೈನ್ಸ್ ಎಲ್ಲ ಆನ್ ಟೈಮಲ್ಲಿ ಇರೋಲ್ಲ. ನಮ್ಮ ಲಕ್ ಇವತ್ತು ಪರ್ಫೆಕ್ಟ್ ಟೈಮ್ ಬಂದಿದೆ. ಇನ್ನು ತುಂಬ ಟ್ರೈನ್ ಚೇಂಜಸ್ ಇದ್ದಾವೆ. ಸೊ ಡಿಸಲ್ಟ್ರಾಫಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಬಸ್ ಬುಕ್ ಮಾಡಿದ್ವಿ. ಅಪ್ರಾಕ್ಸಿಮೇಟ್ಲಿ 1 night ಜರ್ನಿ ಅದು. ಆ್ಯಂಡ್ ಫೈನಲಿ ಬಸ್ ಸಿಕ್ತು. ಆ್ಯಂಡ್ ನಾಳೆ ಮಾರ್ನಿಂಗ್ ಸ್ವಿಟ್ಜರ್ಲ್ಯಾಂಡಿಗೆ ರೀಚ್ ಆಗ್ತೀವಿ. ಗುಡ್ ನೈಟ್. Hey Babu, lev. Hey Babu. ಆ್ಯಂಡ್ ಫೈನಲಿ ಇನ್ನೊಂದು 2-3 ಅವರ್ಸಲ್ಲಿ ಸ್ವಿಟ್ಜರ್ಲ್ಯಾಂಡ್ ರೀಚ್ ಆಗ್ತೀವಿ. ವಾಹ್, ಸನ್ರೈಸ್ ಮಾತ್ರ ಕ್ರೇಜಿ ವ್ಯೂ ಇದೆ, ಸೂಪರ್. ಆ್ಯಂಡ್ ಈಗ ಇನ್ನು 1 ಅವರಲ್ಲಿ ಫ್ರೆಶ್ ಅಪ್ಗೆ ಅಂತ ಸ್ಟಾಪ್ ಮಾಡ್ಬೋದು. ಸೊ ಅದಕ್ಕೆ 1 hour ಡಿಲೇ ಆಗ್ಬೋದೇನೋ. ಆ್ಯಂಡ್ ಹಿಯರ್ ವಿ ಆರ್, ಸ್ವಿಟ್ಜರ್ಲ್ಯಾಂಡ್ಗೆ ರೀಚ್ ಆದ್ವಿ. ಆಲ್ಪ್ಸ್ ವ್ಯೂ ಮಾತ್ರ ಸೂಪರಾಗಿ ಕಾಣಿಸ್ತಿದೆ. ಇದು ಡಬಲ್ ಡೆಕ್ಕರ್ ಬಸ್. ಸೊ ನಾವು ಟಾಪಲ್ಲಿದ್ದೀವಿ ಈಗ. ಟಾಪ್ ವ್ಯೂಗೋಸ್ಕರ ಅಂತ ಎಷ್ಟು ಜಲ್ದಿ ಆದರೆ ಅಷ್ಟು ಜಲ್ದಿ ಬಂದು ಸೀಟ್ ಇಟ್ಕೊಳಕ್ಕೆ ಟ್ರೈ ಮಾಡಿದ್ದು. ವ್ಯೂ ಮಾತ್ರ ಸೂಪರಾಗಿದೆ. ಆ್ಯಂಡ್ ಇನ್ನು ಅಪ್ರಾಕ್ಸಿಮೇಟ್ಲಿ 1 ಅವರಲ್ಲಿ ನಮಗೊಂದು ಪಾಯಿಂಟಲ್ಲಿ ರೀಚ್ ಆಗ್ತೀವಿ. ಸೊ ಅಲ್ಲಿ ಬಸ್ನ ಪಾರ್ಕ್ ಮಾಡಿಬಿಡ್ತಾರೆ. ಸೊ ಅಲ್ಲಿಂದ ನಮಗೆ ಮ್ಯಾಪ್ ಸಿಗುತ್ತೆ, ನಾವು ಎಲ್ಲೆಲ್ಲಿ ಹೋಗ್ಬೋದು ಇವತ್ತು. ಆ್ಯಂಡ್ 1 day ಪ್ಲ್ಯಾನ್ ಹೆಂಗೆ ಮಾಡ್ಕೊಬೇಕು ಅಂತ. ಐ ಆಮ್ ಕ್ಯೂರಿಯಸ್, ನೋಡೋಣ. ಅಟ್ಲೀಸ್ಟ್ ಇವತ್ತು ಆಲ್ಪ್ಸ್ ಎಲ್ಲ ಕ್ಲಿಯರ್ ಆದರೆ ಲೈಕ್ ನಾಳೆಗೆ ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಬರ್ನ್ ಅಂತ ಒಂದು ಸಿಟಿ ಇದೆ, ಸಿಟಿ ಟೂರ್ ಮಾಡ್ಬೋದು. ನೋಡೋಣ ಅಪ್ರಾಕ್ಸಿಮೇಟ್ಲಿ ಇವತ್ತಿನ ಪ್ಲ್ಯಾನ್ ಪ್ರಕಾರ ಎಷ್ಟುವರೆಗೆ ಆಗುತ್ತೆ ಅಂತ. ಆ್ಯಂಡ್ ಫೈನಲಿ ಇಂಟರ್ಲಾಕನ್ಗೆ ರೀಚ್ ಆದ್ವಿ. ಸೊ ಇಲ್ಲಿಗಿನ ಸ್ಟಾಪ್ ಬಸ್. ಆ್ಯಂಡ್ ನಮಗೆ ರೂಟ್ ಮ್ಯಾಪ್ ಕೊಡ್ತಾರೆ. ಇಲ್ಲಿಂದ ನಾವು ನಿಯರ್ ಬೈ ರೈಲ್ವೆ ಸ್ಟೇಷನ್ ಇದೆ, ಅಲ್ಲೋಗಿ 1 day ಟ್ರೈನ್ ಟಿಕೆಟ್ ಪರ್ಚೇಸ್ ಮಾಡಿ ನಾವು ಮೂವ್ ಆಗೋದು. ಇವಾಗ ಇನ್ನು ಅವ್ರ ಕೇರ್ ತೊಗೊಳಲ್ಲ. ವ್ಯೂ ಮಾತ್ರ ಸಖತ್ತಾಗಿದೆ. 1 side ರಿವರ್, 1 side ಸ್ನೋ, ಮೌಂಟೇನ್ಸ್. ಕ್ಲೈಮೇಟ್ನು ಅಷ್ಟು ಕೂಲಾಗಿಲ್ಲ. ಎಕ್ಸ್ಪೆಕ್ಟೆಡ್ ಇತ್ತು ಅರೌಂಡ್ 1 degree or 2 degrees ಇರ್ಬೋದು, ಇಲ್ಲ -2 ಫೀಲ್ ಆಗ್ಬೋದು ಅಂತ. ಬಟ್ ಗುಡ್, ಕ್ಲೈಮೇಟ್ನು ಚೆನ್ನಾಗಿದೆ. Yeah, so we are here in I think in the world, and we are going towards Brunei. Yeah. So also senior people with us. No, there's no age gap by the way. Yeah. We are just here to meet and to enjoy the things of the natural beauty. Do you want to say something? You want to say something? You can say. Hello. Varun is the hero. Varun is the. निकाल दो भाई, delete कर दो ये footage. ಇವರೆಲ್ಲ ನನ್ನ ಫ್ರೆಂಡ್ಸ್. ಒಬ್ಬರು ನೆದರ್ಲ್ಯಾಂಡ್ಸಲ್ಲಿದ್ದಾರೆ, ಒಬ್ಬರು ಚೆಕ್ ರಿಪಬ್ಲಿಕಲ್ಲಿದ್ದಾರೆ. ಸೊ ಎಲ್ಲರೂ ಮೀಟ್ ಆದ್ವಿ. ಆ್ಯಂಡ್ ಇನ್ನೊಂದು 10 minutesಲ್ಲಿ ನಾವು ಲಾಟರ್ಬ್ರೂನ್ ಅನ್ನೋ ಪ್ಲೇಸ್ಗೆ ಮೀಟ್ ಆಗ್ತೀವಿ. ಆ್ಯಂಡ್ ಈಗ ಲಾಟರ್ಬ್ರೂನ್ಗೆ ರೀಚ್ ಆದ್ವಿ.
ಆ್ಯಂಡ್ ಇಲ್ಲಿಂದ ನಮಗೆ 2 ಆಪ್ಷನ್ಸ್ ಇದೆ, ಬೈ ವಾಕ್ನೂ ಹೋಗ್ಬೋದು ಆ್ಯಂಡ್ ಬಸ್ನೂ ತೊಗೊಬೋದು. ತುಂಬ ದೂರ ಇಲ್ಲ ಅಂತ ಅನ್ಕೊತೀನಿ. ಆ್ಯಂಡ್ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಎಲ್ಲ ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಬೇಕು. ಆ್ಯಂಡ್ ನಾವು ತೊಗೊಂಡಿರೋದು 1 ಡೇ ಪಾಸ್, ಸೊ ಅದು ಟ್ರೈನ್ಗೂ ಬರುತ್ತೆ ಬಸ್ಗೂ ಬರುತ್ತೆ. ಆ್ಯಂಡ್ 1 ಡೇ ಪಾಸ್ ಬಂದುಬಿಟ್ಟು €200, ಅಪ್ರಾಕ್ಸಿಮೇಟ್ಲಿ 20,000 ಕಾಸ್ಟ್ ಆಗುತ್ತೆ. ಸ್ವಿಟ್ಜರ್ಲ್ಯಾಂಡ್ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇದೆ. ಇಷ್ಟೊಂದು 1 ಡೇ ಪಾಸ್ ಅಂದ್ಕೊಂಡಿರಲಿಲ್ಲ, ಬಟ್ ಇಟ್ಸ್ ಓಕೆ, ಲೈಫ್ ಇಸ್ ಆಲ್ ಅಬೌಟ್ ಮೂಮೆಂಟ್ಸ್. ಆ್ಯಂಡ್ ಈಗ ಬಸ್ಸಲ್ಲಿದ್ದೀವಿ, ಬಸ್ಸಿಂದ ಅಲ್ಲಿ ವ್ಯೂ ನೋಡ್ಬೋದು ನೀವು, ಸೂಪರಾಗಿದೆ. ಅಲ್ಲಿ ಫಾಲ್ಸ್ ಇದೆ, ಇನ್ನೂ ಹತ್ರ ಹೋದ್ರಗಿನ ಪರ್ಫೆಕ್ಟಾಗಿ ವ್ಯೂ ಕಾಣಿಸುತ್ತೆ. हाँ sorry yo we are in the frame. Yes, bye. तू पीछे आएगा ना? हाँ, they are short. Yeah, hey guys. They are short. Did you really say that? Elder but short. Genetic. Emotional, damn it. ಜಸ್ಟ್ 1 ಕಿಲೋಮೀಟರ್ ಇದೆ, ವಾಕೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಬಸ್ ಅವೈಲೇಬಲ್ ಇರೋದಕ್ಕೆ ಬಸ್ಸಲ್ಲಿ ಹೋದ್ವಿ. ಬಟ್ ಬಸ್ ನೋಡಿದ್ರೆ 1 ಕಿಲೋಮೀಟರ್ ದೂರ ಬಿಟ್ಟವನೆ, ಮತ್ತೆ 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಡೈರೆಕ್ಟ್ ಆ ಫಾಲ್ಸ್ಗೆ ವಿಸಿಟ್ ಮಾಡೋದಕ್ಕೆ ಅಂತ. ಕ್ಲೈಮೇಟ್ನು ನಾವು ಅಂದ್ಕೊಂಡಿರೋಷ್ಟು ಕೂಲ್ ಇದ್ದಿಲ್ಲ, ಅಪ್ರಾಕ್ಸಿಮೇಟ್ಲಿ 8 to 9 ಡಿಗ್ರೀಸ್ ಇತ್ತು, ಅಷ್ಟು ಕೋಲ್ಡು ಇರಲಿಲ್ಲ. ಇದು ಮಾತ್ರ ಸೂಪರ್ ಅಂತ. ಆ್ಯಂಡ್ ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಒಂದು ಒಳ್ಳೆ ಮೆಮೊರಿ ಇರುತ್ತೆ ಅಂತ. ಬಟ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಂದು ಒಂದು ರೀಲ್ ಬಂತು ನೋಡಿ, ತುಂಬ ಫನ್ನಿ ಆಗಿದೆ ಇದು. 1 2 3 4 5 6 7 8 okay. इतना ही है? Oh इतना ही क्या? दो बार okay ठीक है 1 2 खोया रे कोई कोई खोया हमारे संद मामा कोई कोई ಇನ್ನು ಲಾಟರ್ ಬ್ರೂನನ್ಗೆ ಬಾಯ್ ಹೇಳೋ ಟೈಮ್ ಬಂತು. 1 ಲಾಸ್ಟ್ ವ್ಯೂ. ಆ್ಯಂಡ್ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು. ಸೊ ನೆಕ್ಸ್ಟ್ ಲೊಕೇಶನ್ಗೆ ಮತ್ತೆ ನಾವು ಇಲ್ಲಿಂದ 1 hour ಟ್ರಾವೆಲ್ ಮಾಡಬೇಕು. ಆ್ಯಂಡ್ ಮತ್ತೆ ರೈಲ್ವೆ ಸ್ಟೇಷನಿಗೆ ರಿಟರ್ನ್ ಬಂದಿದ್ದೀವಿ. ವೆಯ್ಟ್ ಮಾಡ್ಬೇಕು ಅನ್ಕೊತೀನಿ. ಇನ್ನು ಟ್ರೈನ್ಗೆ ಪರ್ಫೆಕ್ಟಾಗಿ ಟೈಮಿಂಗ್ಸ್ ಇಲ್ಲ, ಇಲ್ಲಿ ಎಲ್ಲಿ ಮೆನ್ಷನ್ ಆಗಿಲ್ಲ. ಲೆಟ್ಸ್ ಸಿ ಎಲ್ಲಿಗೆ ಹೋಗ್ಬೋದು ಅಂತ. ಸೊ ಇದೇ ಟೋಟಲ್ ಮ್ಯಾಪ್ ಆಲ್ಪ್ಸ್ದು. ಸೊ ನಾವೀಗ ಲಾಟರ್ ಬ್ರೂನನಲ್ಲಿ ಇದ್ವಿ. ಫಸ್ಟ್ ಪ್ಲೇಸ್ ನಾವು ರೀಚ್ ಆಗಿದ್ದು ಲಾಟರ್ ಬ್ರೂನನಲ್ಲಿ. ಸೊ ಮತ್ತೆ ಅಗೇನ್ ಲಾಟರ್ ಬ್ರೂನನಿಂದ ನಾವು ಹೋಗಿದ್ದು ಗ್ರಿಂಡರ್ವಾಲ್ಡ್ಗೆ, ಅದು ಬೈ ಟ್ರೈನ್. ಸೊ ಆ ರೂಟ್ ಮ್ಯಾಪ್ ಆದಮೇಲೆ ನಾವೀಗ ಗ್ರಿಂಡರ್ವಾಲ್ಡಿಂದ ಕೇಬಲ್ ಕಾರ್ ತೊಗೊಬೇಕು. ಸೊ ಈ ಬ್ಲ್ಯಾಕ್ ಲೈನ್ ಏನು ಕಾಣಿಸ್ತಿದೆಯಲ್ಲ, ಸೊ ಇದೆಲ್ಲ ಕೇಬಲ್ ಕಾರ್ ಲೈನ್ಸ್ ಅಂತ. ಈ ನಾವೀಗ 2168 ಮೀಟರ್ ಹೈಟಲ್ಲಿ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ಮತ್ತೆ ಇನ್ಸ್ಫಾಗ್, ಇದು ಅರೌಂಡ್ 3000 ಮೀಟರ್ಸ್ ಹೈಟ್ ಇರುತ್ತೆ. ಇದೇ ಟಾಪ್ ಆಫ್ ದಿ ಯುರೋಪ್. ಸೊ ನಮ್ಮ ಪ್ಲ್ಯಾನ್ ಇವತ್ತಿಗೆ ಕಂಪ್ಲೀಟ್ ಮಾಡಬೇಕಾಗಿರೋದು ಇಷ್ಟು. ಆ್ಯಂಡ್ ನಾವು ಹೈಟ್ ಹೋಗ್ತಾನೆ ನಮಗೆ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋಗ್ತದೆ, ಬ್ರೀತಿಂಗ್ ಪ್ರಾಬ್ಲಮ್ಸ್ ತುಂಬ ಬರುತ್ತೆ. ಅವ್ರು ನಮಗೆ ಟಿಕೆಟ್ ಕೊಡುವಾಗ ಕೇಳಿದರು, ನಿಮಗೆ ಯಾರಾದರೂ ಆಸ್ಮಾ ಪೇಷಂಟ್ಸ್ ಇದ್ದರೆ ಅದಕ್ಕೆ ಅಲೋ ಇಲ್ಲ ಅಂತಂದು. ಸೊ ಇದೊಂಥರ ಕ್ರೇಜಿ ಅಡ್ವೆಂಚರ್ ಥರನೇ, ಎಷ್ಟೇ ರಿಸ್ಕ್ ಆಗಲಿ ಮಾಡೋಣ ಅಂತ ಮೂವ್ ಆಗ್ತಿದ್ವಿ. ಏನಕ್ಕಂದರೆ ನಮಗೆ ತುಂಬ ಮೋಟಿವೇಶನ್ ಇದೆ. ಇಷ್ಟು ದೂರ ಬಂದಮೇಲೆ ಇನ್ನು ಏನಕ್ಕೆ ವಾಪಸ್ ಹೋಗೋಣ ಅಂತಂದು ಎಲ್ಲರೂ ಮೂವ್ ಆದ್ವಿ. ವರುಣ್ ಬಿಲೀವ್ ಯುವರ್ ಸೆಲ್ಫ್ ಅಂದ್ಕೊಂಡು ಸುಮ್ಮನೆ ಮೂವ್ ಆಗ್ತಿರೋದೆ. ಆ್ಯಂಡ್ ಇದು ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಜರ್ನಿ. ವ್ಯೂ ನೋಡಿ ಸಖತ್ತಾಗಿದೆ. ಆ್ಯಂಡ್ ತುಂಬ 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 ವರ್ತ್ ಟಿಕೆಟ್ ಇದೆ. ನನಗೆ ಅಷ್ಟು ಇಷ್ಟ ಆಯಿತು ಈ ಟ್ರೈನ್ ಜರ್ನಿ. ಇಲ್ಲಿ ಮನೆಗಳು ಕೂಡ ಇದ್ದಾವೆ. ಲೈಫಲ್ಲಿ ಇಲ್ಲಿ ಒಂದು ಮನೆ ತಗೊಂಡು ಸೆಟ್ಲ್ ಆಗ್ಬಿಡ್ಬೇಕು, ಇಷ್ಟೇ ಡ್ರೀಮ್. ಕೇಬಲ್ ಕಾರ್ ದೂಸರಾ ಕೇಬಲ್ ಕಾರ್ ಅಂಡ್ ಟ್ರೈನ್ ಮೌಂಟೇನ್ಸ್ ಮೇಲೆ ಹೋಗ್ತಾ ಇದೆ, ಇನ್ಕ್ಲೈನ್ಡ್ ಪೊಸಿಷನಲ್ಲಿ ಹೋಗ್ತಾ ಇದೆ. ಸೊ ಅಲ್ಲಿ ಮೇಲ್ಗಡೆ ಟಾಪಲ್ಲಿ ನಮಗೆ
ಟಾಪ್ನೂ ಇಲ್ಲ, ಅರೌಂಡ್ 300 to 400 ಮೀಟರ್ಸ್ವರೆಗೆ ಟ್ರೈನ್ ಹೋಗುತ್ತೆ. ಸೊ ಅಲ್ಲಿ ಒಂದು ಸ್ಟೇಷನ್ ಇರುತ್ತೆ. ಸೊ ಅಲ್ಲಿಂದ ನಾವು ಕೇಬಲ್ ಕಾರ್ ತಗೊಂಡು ಅಲ್ಲಿಂದ ನಾವು ಟಾಪಿಗೆ ರೀಚ್ ಆಗಬೇಕು. ನೋಡೋಣ, ಇನ್ನೂ ಅರೌಂಡ್ 30 ಮಿನಿಟ್ಸ್ ಟ್ರೈನ್ ಜರ್ನಿ ಇದೆ. ಎಷ್ಟೊತ್ತಾದರೂ ಇರ್ಬೋದು, ಅಷ್ಟು ಸೂಪರ್ ವ್ಯೂ ಇದೆ ಇದರಲ್ಲಿ. ಆ್ಯಂಡ್ ಹಿಯರ್ ವಿ ಆರ್ ಸ್ಟೇಷನಿಗೆ ರೀಚ್ ಆದ ಕೂಡಲೇ, ಹೊರಗಡೆ ಬಂದ ಕೂಡಲೇ ಸೂಪರ್ ವ್ಯೂ ಇದೆ. ಸೊ ನಾವು ಈಗ ಇಲ್ಲಿಂದ ಅರೌಂಡ್ 2-3 ಕಿಲೋಮೀಟರ್ಸ್ ಜಸ್ಟ್ ಬೈ ವಾಕ್ ಹೋಗಬೇಕು. ಅಲ್ಲಿಂದ ನಮಗೆ ಕೇಬಲ್ ಕಾರ್ ಆಗಿರಲಿ, ಸ್ಕೈ ಸ್ಕೇಟಿಂಗ್ ಆಡೋಕ್ಕೆ, ಸೊ ಏನಾದರೂ ನಿಮಗೆ ವಿಂಟರ್ ಆ್ಯಕ್ಟಿವಿಟೀಸ್ ಬೇಕು ಅಂದ್ರೆ ಎಲ್ಲ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿಂದ ನಾವು ಟಿಕೆಟ್ ಪರ್ಚೇಸ್ ಮಾಡಿ ಕೇಬಲ್ ಕಾರಿಗೆ ತೊಗೊಬೇಕು. हो गया ಸೊ ಹಂಗೆ ನಾವು ಸ್ವಲ್ಪ ಇನ್ನೂ ಟೈಮ್ ಇದೆಯಲ್ಲ ಅಂತ ಒಂದು ಸ್ವಲ್ಪ ಡ್ರೋನ್ ಶಾಟ್ಸ್ ತಗೋಣ ಅಂದ್ಕೊಂಡ್ವಿ. ಡ್ರೋನ್ ಶಾಟ್ಸ್ ಮಾತ್ರ ಸೂಪರ್ವಾಗಿ ಬಂದಿದೆ, ಬೇರೆ ಲೆವೆಲ್. oh shit ಅಂಡ್ ನಾವು ಕ್ಲೈಮೇಟ್ ಮೈನಸಲ್ಲಿ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ನೋಡಿದ್ರೆ ಸೂಪರ್ವಾಗಿದೆ ಕ್ಲೈಮೇಟ್. ಅರೌಂಡ್ 8 to 9 ಡಿಗ್ರೀಸ್ ಇದೆ. ಸೊ ಕೂಲ್ ಆಗ್ತಾನೆ ಇರಲಿಲ್ಲ. ನಾವು ತುಂಬ ಜಾಕೆಟ್ಸ್ ಎಲ್ಲ ವೇಸ್ಟ್ ಅಂದ್ಕೊಂಡು ಸೈಡ್ಗೆ ಇಟ್ಬಿಟ್ಟು ನಾವು ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಇರೋದು ಕೇಬಲ್ ಕಾರ್ಸ್. ಸೊ ಇದು ಮೂವ್ ಆಗ್ತಾನೆ ಇರುತ್ತೆ, ಸ್ಟಾಪ್ ಆಗೋಲ್ಲ. ಆ್ಯಂಡ್ ಆ ಲೈನಲ್ಲಿ ಸ್ಲೋ ಆಗಿರುತ್ತೆ. ಸೊ ಹಂಗೆ ನಾವು ಎಕ್ಕಬೇಕು. ಸೇಮ್ ಈ ಥರ ಸ್ಕೈ ಸ್ಕೇಟಿಂಗಿಗೆ ಎಕ್ತಾ ಇದ್ದಾರೆ. ಎಲ್ಲ ವಿಂಟರ್ ಆ್ಯಕ್ಟಿವಿಟೀಸ್ ಟಾಪಲ್ಲಿರುತ್ತೆ. ಸೊ ಅಲ್ಲಿಂದ ಸೊ ಏನಾಯಿತು, ಕೇಬಲ್ ಕಾರಿಂದ ನಾವೀಗ ಟಾಪಲ್ಲಿ ರೀಚ್ ಆಗ್ತೀವಿ. ಸೊ ಟಾಪಲ್ಲಿ ರೀಚ್ ಆದಮೇಲೆ ವ್ಯೂ ಮಾತ್ರ ಸೂಪರ್. ನಮ್ಗೆ ಆಲ್ರೆಡಿ ಇಲ್ಲಿಂದನೇ ವ್ಯೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಫುಲ್ ಹ್ಯಾಪಿಯಾಗಿದೆ. ಆ್ಯಂಡ್ ಇದು ಇದು ಟಾಪ್ ವ್ಯೂ. ಆ ಟಾಪ್ ವ್ಯೂವಲ್ಲಿ ಅಲ್ಲಿ ಫೋಟೋಸಿಗೆ ಏನು ನಿಲ್ಲಬೇಕು. ಆ್ಯಂಡ್ ಆ್ಯಕ್ಚುಲಿ ಒಂದು ರೆಸ್ಟೋರೆಂಟ್ ಅವೈಲೇಬಲ್ ಇದೆ. ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ನಾವು ಅರೌಂಡ್ ಜಸ್ಟ್ 1 ಪೋಮಸ್ ಮತ್ತು 1 ಕಪ್ ಕಾಫಿಗೆ ಅರೌಂಡ್ 4,000 to 5,000 ರುಪೀಸ್ ನಾವು ಸ್ಪೆಂಡ್ ಮಾಡಿದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ಅದನ್ನೇ ಕಾಸ್ಟ್ಲಿ. ಇನ್ನು ನಾವು ಕೂಡ ಫೋಟೋಸ್ ತೆಕ್ಕೊಳಕ್ಕೆ ಹೋಗೋಣ. ವ್ಯೂ ಮಾತ್ರ ಸೂಪರ್ ಕ್ರೇಜಿ ವರ್ತ್ ಅನಿಸ್ತದೆ. ಇಷ್ಟು ಸೂಪರ್ ವ್ಯೂ ಇದೆ ಇಲ್ಲಿ. ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ ಆಗ್ತಾಯಿದೆ ವ್ಯೂ ನೋಡಿ. ಕ್ರೇಜಿ ವ್ಯೂ ಇದೆ ಮಾತ್ರ, ಸೂಪರ್. ಇಷ್ಟು ಸೂಪರ್ ಆಗಿದೆ, ಫುಲ್ ಹ್ಯಾಪಿ ಮೂಮೆಂಟ್ ಇದು ನನಗೆ. How was the trip? It was awesome, man. How was the trip? It's awesome. What's the joke?